ನಮಸ್ತೆ ಫ್ರೆಂಡ್ಸ್, ಎಲೆಕ್ಟ್ರಿಕ್ ಮೇಂಟೆನೆನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೇನೆ ಅಂದರೆ, ಒಂದು ಟ್ರಾನ್ಸ್ಫಾರ್ಮರ್ ಇರುತ್ತೆ. ಆ ಟ್ರಾನ್ಸ್ಫಾರ್ಮರ್ಗೆ 3 ಇನ್ಕಮಿಂಗ್ ಕೇಬಲ್ ಇರುತ್ತೆ, ಜಸ್ಟ್ ವೈರ್. ಅದು 4 ಆಗಿ ಔಟ್ ಆಗುತ್ತೆ. ಆ 4 ಔಟ್ ಆದಮೇಲೆ ನಾವು ಅದನ್ನು ಯಾವ ಥರ ಯೂಸ್ ಮಾಡ್ಕೊತೀವಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ಅದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಅದರಲ್ಲಿ ವೋಲ್ಟೇಜ್ ಯಾವ ಥರ ವೇರಿಯೇಷನ್, 3 ಫೇಸಲ್ಲಿ ಏನು ವೋಲ್ಟೇಜು ಮತ್ತು ಸಿಂಗಲ್ ಫೇಸಲ್ಲಿ ಏನು ವೋಲ್ಟೇಜ್ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಒಂದು ಟ್ರಾನ್ಸ್ಫಾರ್ಮರ್ ಅಂದ್ಕೊಳ್ಳಿ. ಓಕೆ, ಈ ಟ್ರಾನ್ಸ್ಫಾರ್ಮರ್ಗೆ ಒಂದು 3 ವೈರ್ ಬಂದಿರುತ್ತೆ. ಓಕೆ, 3 ವೈರ್ ಬಂದಿರುತ್ತೆ. ಇದು ನಾವು ಇದನ್ನು ಎಚ್ ಟಿ ಸೈಡ್ ಅಂತೀವಿ. ಓಕೆ, ಇವಾಗ ನಮಗಿದು ಎಲ್ ಟಿ ಸೈಡ್. ನಾನು ಇವಾಗ ನಿಮಗೆ ಎಲ್ ಟಿದು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ಎಚ್ ಟಿದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನೋಡಿ, ಒಂದು 3 ವೈರ್ ಬಂದಿರುತ್ತೆ, ಆರ್ ಮತ್ತು ವೈ ಮತ್ತು ಬಿ ಅಂತ. ಓಕೆ, ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ನ್ಯೂಟ್ರಲ್. ಓಕೆ, ಇದು ನೋಡಿ, ನಾವಿವಾಗ ಒಂದು ಸರ್ಕ್ಯೂಟ್ ಬ್ರೇಕರ್ ಹಾಕೊಳ್ಳೋಣ. ಇಲ್ಲಿ ಇವಾಗ ಒಂದು ಎಮ್ ಸಿ ಬಿ. ಓಕೆ, ಈ ಎಮ್ ಸಿ ಬಿ ಮತ್ತು ಆರ್ ಸಿ ಬಿ ಬಗ್ಗೆ ನಾನು ಆರ್ ಸಿ ಬಿ ಬಗ್ಗೆ ನಾನು ಆಲ್ರೆಡಿ ಇನ್ನೊಂದು ವೀಡಿಯೋ ಮಾಡಿದ್ದೀನಿ. ಆಲ್ರೆಡಿ ಅದನ್ನು ನಾನು ಲಿಂಕಲ್ಲಿ ಹಾಕ್ತೀನಿ, ನೀವು ಅದರಲ್ಲಿನೂ ನೋಡ್ಬೋದು. ಇವಾಗ ಇದೇನಾಗುತ್ತೆ ನೋಡಿ, ಒಂದು ಎಮ್ ಸಿ ಬಿಲಿ ಕನೆಕ್ಟ್ ಆಗುತ್ತೆ. ಇದರಲ್ಲಿ ನಮಗೆ ಒಂದು 4 ಪೋಲ್ ಎಮ್ ಸಿ ಬಿ ಅಂದ್ಕೊಳ್ಳಿ. ಇದರಿಂದ ನಮಗೆ ಒಂದು ಮನೆಗೆ ಬೇಕಪ್ಪ ಅಂದರೆ ಇವಾಗ ನೋಡಿ, ಎಕ್ಸಾಂಪಲ್ ನಾನೇನು ಹೇಳ್ತಿದ್ದೀನಿ ಅಂದರೆ, ಇಲ್ಲೊಂದು ಮನೆ ಇದೆ ಅಂದ್ಕೊಳ್ಳಿ, ಒಂದು ಮನೆ. ಓಕೆ, ಇದು ಒಂದು ಮನೆ, ನಮಗೆ ಇದು ಒಂದು 3 ಮನೆ ಅಂದ್ಕೊಳ್ಳೋಣ. ಒಂದು 3 ಮನೆ ಅಂದ್ಕೊಳ್ಳೋಣ. ಇವಾಗ ನೋಡಿ, ಒಂದು ಸರ್ಕ್ಯೂಟ್ ಡಿವೈಡ್ ಮಾಡಬೇಕಂದ್ರೆ ನಾವಿಲ್ಲಿ ಆರ್ ಫೇಸ್ ತೊಗೊತೀವಿ. ಓಕೆ, ಇನ್ನೊಂದು ಸರ್ಕ್ಯೂಟ್ ಡಿವೈಡ್ ಮಾಡಬೇಕಂದ್ರೆ ನಾವು ವೈ ಫೇಸ್ ತೊಗೊತೀವಿ. ಇನ್ನೊಂದು ಸರ್ಕ್ಯೂಟ್ ಡಿವೈಡ್ ಮಾಡಬೇಕಂದ್ರೆ ನಾವು ಬಿ ಫೇಸ್ನ ತೊಗೊತೀವಿ. ಇವಾಗ ಇದನ್ನು ನೋಡಿ, ಇಲ್ಲಿಂದ ನಾವು ನ್ಯೂಟ್ರಲ್ ಬರುತ್ತಲ್ಲ, ನ್ಯೂಟ್ರಲ್ ನೋಡಿ, ಇವಾಗ ನಾವು ಇಲ್ಲಿ ಆರ್ ಫೇಸ್ಗೂ ತೊಗೋಬೇಕಾಗತ್ತೆ. ನ್ಯೂಟ್ರಲ್ ಏನಾಗುತ್ತೆ, ಇಲ್ಲಿ ಕಾಮನ್ ಆಗುತ್ತೆ. ಈ ಥರ ಆರ್ ಫೇಸ್ಗೆ ಮತ್ತು ವೈ ಫೇಸ್ಗೆ ಮತ್ತು ಬಿ ಫೇಸ್ಗೆ ಈ ಥರನಾಗಿ ಆರ್ ವೈ ಬಿ ತೊಗೊಂಡಾಗ ಇಲ್ಲಿ ನೋಡಿ, ನಮಗೆ ಇನ್ನೊಂದು ಏನಪ್ಪ ಅಂದರೆ, ಇವು ಎರಡರ ವೋಲ್ಟೇಜ್ ಏನಾಗಿರುತ್ತೆ ಅಂದರೆ 220 ವೋಲ್ಟ್ಸ್ ಆಗಿರುತ್ತೆ. ಇವಾಗ ನಮಗಿಲ್ಲಿ ಮೇಯ್ನ್ ಇರುತ್ತಲ್ಲ, ಇಲ್ಲಿ ನೋಡಿ, ಇವಾಗ ಎಮ್ ಸಿ ಬಿಯಲ್ಲಿ ಕನೆಕ್ಟ್ ಆಗಿರುತ್ತಲ್ಲ, ಇದರಲ್ಲಿ ಏನಾಗಿರುತ್ತೆ ಅಂದರೆ, ಇವಾಗ ನಮಗಿಲ್ಲಿ 440 ವೋಲ್ಟ್ಸ್. ಇಲ್ಲಿ ಏನಾಗಿರುತ್ತೆ, 3 ಫೇಸ್ ಇರುತ್ತೆ. ಫೇಸ್ ಟು ಫೇಸ್ ನಮಗೆ ಫೇಸ್ ಟು ಫೇಸ್, ಈ ಫೇಸಿಂದ ಆರಿಂದ ವೈ, ವೈ ಟು ಬಿ, ಬಿ ಟು ಆರ್, 440. ಇಲ್ಲಿ ನಮಗೆ ನ್ಯೂಟ್ರಲಿಂದ ವೈ ಟು ನ್ಯೂಟ್ರಲ್ ಮತ್ತು ಬಿ ಟು ನ್ಯೂಟ್ರಲ್ ಇದು ಏನಾಗಿರುತ್ತೆ, ಇಲ್ಲಿ ನಮಗೆ 220 ವೋಲ್ಟ್ಸ್ ಬರುತ್ತೆ. ನಾವು ಇದನ್ನು ಒಂದು ಮನೆಗೋಸ್ಕರ ಯೂಸ್ ಮಾಡ್ತೀವಿ. ಇನ್ನೊಂದು ಏನಾಗುತ್ತೆ ಅಂದರೆ, ನಮಗೆ ನೋಡಿ, ಇವಾಗ ಇಲ್ಲಿ ಒಂದು ಮೋಟ್ರ್ ಇದೆ ಅಂದ್ಕೊಳ್ಳಿ. ಮೋಟ್ರು 3 ಫೇಸ್ ಮೋಟ್ರ್. 3 ಫೇಸ್ ಮೋಟ್ರಿಗೆ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ನಮಗೆ 3 ಫೇಸ್ ಅನ್ನೋದೇ ಏನಕ್ಕೋಸ್ಕರ ಅಂದರೆ, ಇದನ್ನು 440 ವೋಲ್ಟ್ಸ್ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಇದಕ್ಕೆ 3 ಫೇಸ್ ಅಂತೀವಿ. ನಾವು ಇದಕ್ಕೆ ಸಿಂಗಲ್ ಫೇಸ್ ಅಂತೀವಿ. ಸಿಂಗಲ್ ಫೇಸ್ ಎದಕ್ಕೆ ಹೇಳ್ತೀವಿ ಅಂದರೆ, 220 ವೋಲ್ಟ್ಸ್ ಸಿಂಗಲ್ ಫೇಸ್. ಒಂದು ಬಲ್ಬ್ ಆನ್ ಆಗಬೇಕಂದ್ರೆ ನಮಗೆ ನಾರ್ಮಲಾಗಿ 220 ವೋಲ್ಟ್ಸ್ ಆದರೆ ಸಾಕು. ಅಥವಾ ಒಂದು ಮೋಟ್ರ್ ಆನ್ ಆಗಬೇಕಂದ್ರೆ ನಮಗೆ 440 ವೋಲ್ಟ್ಸ್ ಬೇಕಾಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಇವಾಗ 3 ಫೇಸ್ನ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಇದಕ್ಕೆ 2 ವೈರ್ ಸರ್ಕ್ಯೂಟ್ ಅಂತಲೇ ಹೇಳ್ತಾರೆ ಮತ್ತು 4 ವೈರ್ ಸರ್ಕ್ಯೂಟ್ ಅಂತಲೇ ಹೇಳ್ತಾರೆ. ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ಅರ್ಥಿಂಗ್ನು ಯೂಸ್ ಮಾಡ್ಕೊತಾರೆ. ಅದು ಅರ್ಥಿಂಗ್ ಏನಿಲ್ಲ, ನಾವು ಕಾಮನ್ನಾಗಿ ಇಲ್ಲಿ ಒಂದೊಂದು ಮನೆಗೆ ಅರ್ಥಿಂಗ್ ಯೂಸ್ ಮಾಡ್ಕೊಳ್ಳೋದು. ಹೌಸ್ ಇದು ಒಂಥರ ಫ್ಲಾಟ್ ಅಥವಾ ಏನಾದರೂ ಅನ್ಕೋಬೋದು, ಒಂದು ಮನೆ. ಈ ಥರನಾಗಿ ನಾವು ಗ್ರಿಡ್, ಇವಾಗ ನಾವು ಒಂದು ಟ್ರಾನ್ಸ್ಫಾರ್ಮರಿಂದ ತಗೊಂಡಾಗ ಈ ಥರ ಸಪ್ಲೈ ಬರುತ್ತೆ. ಅದಾದಮೇಲೆ ನಾವು ಮನೆಗೆ ಬಂದರೆ ಒಂದು ಎಮ್ ಸಿ ಬಿ, ಅದರಿಂದ ನಾವು ಅದನ್ನು ಸರ್ಕ್ಯೂಟ್ನ ಚೇಂಜ್ ಮಾಡ್ಕೋತೀವಿ. ನೆಕ್ಸ್ಟ್ ಏನು ಬರುತ್ತೆ, ಅದೇ ಮೋಟ್ರ್ ಬಗ್ಗೆ ಹೇಳಿದ್ನಲ್ಲ ನಾನು. ಇಲ್ಲಿ ಮೋಟ್ರಲ್ಲಿ ಏನಾಗುತ್ತೆ ಅಂದರೆ, 3 ಫೇಸ್ ಮೋಟ್ರು. 3 ಫೇಸ್ ಅಂದರೆ ಆರು ವೈ ಮತ್ತು ಬಿ. ಇಲ್ಲಿ ನಮಗೆ 3 ಫೇಸ್. ಈ 3 ಫೇಸಲ್ಲಿ ನಮಗೆ 440 ವೋಲ್ಟ್ಸು ಯೂಸ್ ಆಗುತ್ತೆ. ಇದು ನೋಡಿ, ಇದು 2 ವೈರು, ಇದು 4 ವೈರು, ಇದು
3 ವೈರ್ ಸರ್ಕ್ಯೂಟು. ಇಲ್ಲಿ ನಮಗೆ ಟ್ರಾನ್ಸ್ಫಾರ್ಮರು. ಈ ಟ್ರಾನ್ಸ್ಫಾರ್ಮರಿಂದ ಈ ಟ್ರಾನ್ಸ್ಫಾರ್ಮರಲ್ಲಿ ನಾವು ವೋಲ್ಟೇಜ್ನ ಇನ್ಕ್ರೀಸ್ ಮಾಡ್ಬೋದು, ಅಂದರೆ ಇದಕ್ಕೆ ನಾವು ಅಪ್ಪು ಮಾಡ್ಬೋದು, ಡೌನು ಮಾಡ್ಬೋದು. ಇಲ್ಲಿ ನಮಗೆ HT LT ಬಗ್ಗೆ ನೆಕ್ಸ್ಟ್ ನಾನು ವಿಡಿಯೋ ಮಾಡ್ತೀನಿ, ಅದರಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಓಕೆ, ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಥ್ಯಾಂಕ್ ಯು.